ರಾಮದುರ್ಗ ಪಟ್ಟಣದಲ್ಲಿ ಪೊಲೀಸರಿಂದ ಜಾಗೃತಿ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಸಿಪಿಐ ಐಆರ್ ಪಟ್ಟಣಶೆಟ್ಟಿ ನೇತೃತ್ವದಲ್ಲಿ ಜರುಗಿತು. ರಾಮದುರ್ಗ ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಣಿ ಕಳ್ಳತನ, ಮನೆ ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದು, ಮಹಾಂತೇಶ್ ನಗರ, ಬಿಳಿಗಿ ನಗರ, ಬಾಣಕಾರ ಓಣಿ ಇನ್ನೂ ಅನೇಕ ಕಡೆಗಳಲ್ಲಿ ಕಳ್ಳರು ಮನೆಯ ಕೀಲಿಯನ್ನು ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಭರಣ ಮತ್ತು ದುಡ್ಡು ಕಳ್ಳತನ ಮಾಡಿದ ಘಟನೆಗಳು ನಡೀತಾ ಇವೆ. ಆದ ಕಾರಣ ರಾಮದುರ್ಗದ ಸಿಪಿಐ ಐಆರ್ ಪಟ್ಟಣಶೆಟ್ಟಿ ಪ್ರತಿಯೊಂದು ನಗರದಲ್ಲಿ ಸಾರ್ವಜನಿಕರ ಸಭೆಯನ್ನು ನಡೆಸಿ ಜನಜಾಗೃತಿಯನ್ನು ಮೂಡಿಸಿದರು. ಸಿಪಿಐ ಐಆರ್ ಪಟ್ಟಣಶೆಟ್ಟಿ ಹೇಳಿದ್ದೇನು, ಮನೆಯಲ್ಲಿ ಯಾರೂ ಇಲ್ಲದೆ ಹೊರಗಡೆಯಿಂದ ಕಾಣುವ ಹಾಗೆ ಮನೆಗೆ ಬೀಗ ಹಾಕಿಕೊಂಡು ಹೋದಾಗ ಮನೆ ಬಾಗಿಲು ಮುಂದೆ ದಿನಪತ್ರಿಕೆ, ಹಾಲಿನ ಮುಂತಾದವುಗಳು 2-3 ದಿನಗಳಿಂದ ಬಿದ್ದಿರುವಾಗ ಮನೆಯಲ್ಲಿ 2-3 ದಿನ ರಾತ್ರಿ ದೀಪ ಹಾಕದೆ ಕತ್ತಲಲ್ಲಿ ಇದ್ದ, ಸಂಜೆ ವೇಳೆ ಮನೆಯಲ್ಲಿ ದೀಪ ಹಾಕದೆ ಕತ್ತಲೆ ಇದ್ದಾಗ ಮನೆಗಳಿಗೆ ಭದ್ರವಾದ ಡೋರ್ ಲಾಕ್ ವ್ಯವಸ್ಥೆ ಹಾಕಿಸುವುದು, ಬೆಲೆ ಬಾಳುವ ಒಡವೆ, ನಗದು, ನಾಣ್ಯ ನಿಮ್ಮ ಕೆಲಸದಾಳು ಮತ್ತು ಅಪರಿಚಿತ ವ್ಯಕ್ತಿಗಳ ಮುಂದೆ ಪ್ರದರ್ಶಿಸಬಾರದು. ಮನೆಗಿಂದ ಹೊರಗೆ ಹೋಗುವಾಗ ಹೊರಗಡೆ ಕಾಣುವ ಹಾಗೆ ಬೀಗ ಹಾಕುವ ಬದಲು ಯಾರಿಗೂ ಕಾಣದ ಹಾಗೆ ಡೋರ್ ಲಾಕ್ಗಳನ್ನು ಉಪಯೋಗಿಸಿ. ಮನೆಯಿಂದ 2-3 ದಿನಗಳಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿ ಹೋಗಿ. ಪೊಲೀಸ್ ಠಾಣೆಗೂ ಈ ಬಗ್ಗೆ ಮಾಹಿತಿ ನೀಡಿ ಸಂಪರ್ಕದ ಸಂಖ್ಯೆಯನ್ನು ದಿನಪತ್ರಿಕೆ ಹಾಗೂ ಹಾಲು ಸರಬರಾಜು ಮಾಡುವವರಿಗೆ ನೀಡಿ. ಕಡ್ಡಾಯವಾಗಿ ನಿಮ್ಮ ಮನೆಗಳಿಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಇನ್ನೂ 10 ಹಲವು ಮಾರ್ಗದರ್ಶನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ನಾಗರಾಜ್ ಕಾಜ್ಗಾರ್, ಎಎಸ್ಐ ಪವಾರ್, ಸಿಬ್ಬಂದಿ ಹನುಮಂತ ವಾಸನ್, ಗಂಗಪ್ಪ ಶಿವನಾಯಕರ್ ಉಪಸ್ಥಿತರಿದ್ದರು. ಬ್ಯಾಕ್ ಡೋರ್, ಕಿಟಕಿಗಳಿಗೆ ಎಲ್ಲ ಹಾಕಕ್ಕೆ ಸಾಧ್ಯ ಆಗಂಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಅಫೆಂಡರ್ ಬರ್ತಕ್ಕಂಥ ದಾರಿಗಳು ಹಿಂದೆ ಮುಂದೆ ಬಾಗಿಲೇನ ಜಾಸ್ತಿ ಬರೋದು, ಬಾಡಿಗಳನ್ನು ಕೊಯ್ದು ಮಾಡಿ ಬರ್ತಕ್ಕಂಥದ್ದು ಕಡಿಮೆ ಅಂತಲ್ಲಿ ಮಾಡಿರಿ. ಆಮೇಲೆ ಬರೀ ಇವು ಕಷ್ಟ ಅಲ್ಲ, ಕೆಲವೊಂದಿಷ್ಟು ನಿಮ್ಮ ಇದು ಅಂಗಡಿಗಳಿಗೂ ಕೂಡ, ಯಾಕಂದರೆ ಅಂಗಡಿಗಳಿಗೆ ಈ ಥರ ಬರ್ಗ್ಲರ್ ಅಲಾರಾಮ್ಗಳು ಇರೋದ್ರಿಂದ ಮ್ಯಾಕ್ಸಿಮಮ್ ಅಫೆನ್ಸ್ಗಳು ಪ್ರಿವೆಂಟ್ ಆಗ್ತವೆ. ಯಾಕಂದರೆ ಇಲ್ಲೇ ನಮ್ಮಲ್ಲೇನೆ ನಿಮ್ಗೆ ಹೇಳ್ತೀನಿ ನಾನು, SBI ಬ್ಯಾಂಕಿನವ್ರದ್ದೊಂದು ಬರ್ಗ್ಲರ್ ಅಲಾರಾಮ್ ಐತಿ. ಒಂದು ತಿಂಗಳು 2 ತಿಂಗಳು ಹೋಗಿರಂಗಿಲ್ಲ, ರಾತ್ರಿ ಪೊಲೀಸರಿಗೆ ಫೋನ್ ಹಚ್ತಾರೆ. ಅವ್ರಿಗೆ ಹೆಂಗೆ ಹಚ್ತಾರೆ ಅಂದರೆ, ಅಲ್ಲಿ ಒಂದು ಯಾವುದಾರೆ ಹಲ್ಲೆರೆ ಬಂದು ಅದಕ್ಕೆ ಏನಾರು ಶೇಕ್ ಮಾಡ್ತೈತಿ, ಇಲ್ಲ ಇಲಿಯರೆ ಏನಾರು ಮುಟ್ಟಿರ್ತೈತಿ, ಅದು ಟಚ್ ಮಾಡಿದ್ದಕ್ಕೆ ಅಲಾರಾಮ್ ಆಗಕತ್ತಿ ಬಿಡ್ತೈತಿ. ಅವ್ರು ಇಮಿಡಿಯೇಟ್ ಪೊಲೀಸರಿಗೆ ಫೋನ್ ಹಚ್ತಾರೆ. ಹೊಳ್ಳಿ ಹೋಗಿ ನಾವು ನೋಡ್ಬೇಕು, ಏನು ರೀ ಬರೀ ಇಲಿ ಬಂದೈತಿ ಆದರೂ ನೀವು ನಮಗೆ ಕಿರಿಕಿರಿ ಮಾಡಿದ್ರೆ ನೋಡಿ ನಾವು ಅಂತೀವಿ. ಅದು ಏನಾರೇ ಆಗೋಲ್ತಕ್ಕ ಒಂದು 5 ನಿಮಿಷ ಕಿರಿಕಿರಿ ಆದ್ರೆ ನಮಗೇನು ಬೇಜಾರಿಲ್ಲ. ಆದರೆ ಹಂಗಾಯ್ತು ಅಂದ್ರೆ ನಿಮಗೆ ಅದೊಂದು ಅನುಕೂಲ ಆಗ್ತೈತಿ. ಆ ಥರದ ಅಲಾರಾಮ್ ಇದ್ದವು ಅಂತಂದ್ರೆ, ಆ ಥರ ಸೆನ್ಸಾರ್ ಇರ್ತಕ್ಕಂಥ ಕ್ಯಾಮ್ರಾಗಳಿದ್ದು ಅಂದ್ರೆ ನಿಮಗೆ ಅಫೆನ್ಸ್ ಪ್ರಿವೆಂಟ್ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಎಲ್ಲರೂ ಊರಿಗೆ ಹೋಗಾಗ ಪೊಲೀಸರಿಗೆ ಸಾಧ್ಯ ಆದಷ್ಟು ತಿಳಿಸ್ರಿ. ಯಾರು ತಿಳಿಸ್ರಿ ಅಂತಂದ್ರೆ, ಮನ್ಯಾಗ ಏನೂ ಇಡ್ಲಾರ್ದ ಹೋದವ್ರು ಏನು ತಿಳ್ಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ ಬಂದು ಹೆಂಗೆ ಬಂದಿರ್ತಾನೆ ಹಾಗೆ ಖಾಲಿ ಕೈಲಿ ಹೋಗ್ತಾನವ, ಮೈಗೆ ನೋವು ಮಾಡ್ಕೊಂಡು. ಆದರೆ ಯಾರು ಒಂದಿಷ್ಟು ಏನಾರೇ ಇಡೋರು ಇದಿರಲಿಲ್ಲ, ದಯವಿಟ್ಟು ತಿಳಿಸುವಂಥ ಪ್ರಯತ್ನವನ್ನು ಮಾಡಿರಿ. ಇದು ನಮ್ದು ಏನ್ರಿ ಸರ ಮತ್ತು ಪೊಲೀಸರಿಗೆ ತಿಳಿಸಿದ ಮ್ಯಾಲ ಮುಂದೆ ಮತ್ತೆ ಏನ್ರಾಕವನ್ರಿ ಅಂತ ಆ ಥರ ನೆಗೆಟಿವ್ ವಿಚಾರ ಮಾಡುವಂಥ ಮನಸ್ಥಿತಿ ಜನನೂ ಇನ್ನೂ ಅದಾರ. ನೀವು ನಿಮ್ದು ಇಟ್ಕೊಳ್ರಿ, ಹಂಗೆ ಇಟ್ಕೊಳಕ್ಕೆ ನಾ ಬ್ಯಾಡ ಅನ್ನಂಗಿಲ್ಲ. ಆದರೆ ಯಾವುದೋ ಒಂದು ಮೂಲೆ ಒಳಗಡೆ ಎಷ್ಟು ಸಾಧ್ಯಕತ್ತೆ ಅಷ್ಟು ಪೊಲೀಸರು ಬಂದು ಏನಾರೇ ಅಫೆನ್ಸ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕೆ 1-2 ಸಾರಿ ಹೆಚ್ಚಿನ ಪ್ರಿಕಾಷನ್ ನಿಮ್ಮ ಮನೆ ಕಡೆ ಮೂವ್ಮೆಂಟ್ ಮಾಡೋಕ್ಕದು ಅನುಕೂಲ ಆಗ್ತೈತಿ. ಅದಕ್ಕೆ ಎಲ್ಲರೇ ಭಾಳ ದಿನ ಹೊಂಟ್ರಿ ಅಂತಂದ್ರೆ ನೀವು ನಮ್ಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದೇ ಬ್ಯಾಡ ಅಂದ್ರೆ ಒಳ್ಳೆ ಮೆಥಡ್ ಏನಪ್ಪ ಅಂದ್ರೆ, ಮೈ ಮೇಲೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಹಾಕೋರಿ, ಉಳಿದದ್ದೆಲ್ಲ ಓದಿ ಏನು ಮಾಡಿರಿ, ದಾನ ಮಾಡೋಣ್ರಿ. ಒಂದು ಸೇಫ್ ಲಾಕರ್ ಮಾಡಿರಿ. ಅವ್ರಿಗೆ ಹಾಕೋ ಮನಸ್ಸು ಇರೋಂಗಿಲ್ಲ, ಇಲ್ಲಾರ್ದವ್ರು ಬಿಟ್ಟರೆ ಬಿಡೋಲ್ರಿ. ಕನಿಷ್ಠ ನೀವರೇ ಯಾರಿಂದ ಸಾಧ್ಯ ಐತಿ ಅವ್ರೆಲ್ಲರೂ ಕ್ಯಾಮ್ರಾಗಳನ್ನು ಹಾಕ್ಸಿದ್ರಿ ಅಂದರೆ, ಆಮೇಲೆ ಕ್ಯಾಮ್ರಾ ಹಾಕ್ಸಿದ ಮೇಲೆ ದಯವಿಟ್ಟು ಒಂದಿಟ್ಟು ಉದಾರ ಮನಸ್ಸು ಮಾಡಿರಿ. ಒಂದಿಟ್ಟು ಏನು ಉದಾರ ಮನಸ್ಸು ಮಾಡ್ಬೇಕು, ಕ್ಯಾಮ್ರಾ ಹಾಕ್ಸೋಣ ಅಗದಿ ನಮ್ಮ ಕಾರ್ ನಿಂದ್ರಲ್ಲಿದ, ಇಲ್ಲ ನಾವು ಚಪ್ಪಲ್ ಬಿಡೋಲ್ಲಿದ, ನಮ್ದು ಕಂಪೌಂಡ್ ಅದ, ಇಲ್ಲ ನಮ್ದು ಬಾಂಡೆ ಒಗ್ಯಾಣ ತೊಳೆಯಲ್ಲಿದ, ಇತ್ತ ಕವರ್ ಆಗ್ಬೇಕು. ಇದನ್ನು ದಾಟಿ ಮುಂದಿನ ಕವರ್ ಆಗ್ತಂದ್ರೆ ಅವ್ರ ಅಪ್ರಾಣಿ ಬ್ಯಾಡ. ಮಾಡಬೇಕಿದ್ರೆ ಕನಿಷ್ಠ ನಿಮ್ಮ ಮನೆ ಅಂದರೆ ಏನು, ನಿಮ್ದೇನು ಬೇರೆ ಇದಕ್ಕೆ ಇರೋಂಗಿಲ್ಲ. ನಿಮ್ಮ ಮನೆಗೆ ಬರೋಕ್ಕೊಂದು ದಾರಿ ಇರ್ತೈತಿ, ಹೋಗೋಕ್ಕೊಂದು ದಾರಿ ಇರ್ತೈತಿ. ಹೋಗೋಂಥದ್ದು ಬರೋಂಥದ್ದು ಎಲ್ಲ ಕವರ್ ಆಗಂಗೆ ಮಾಡಿರಿ. ದಯವಿಟ್ಟು ಏನೂ ಆಗಂಗಿಲ್ಲ. ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಹಾಕ್ಸಿದ ಮೇಲೆ ನಿಮ್ಮ ರಸ್ತಾಕ್ಕೆ ಬರ್ತಕ್ಕಂಥ, ಯಾಕಂದ್ರೆ ಯಾವುದೋ ಅಫೆಂಡ್ರ್ ಬೈ ಏರ್ ಅಂತೂ ಬರೋಂಗಿಲ್ಲ. ಏನು ಬಂದರು ಯಾವುದಾದ್ರೂ ಒಂದು ವೆಹಿಕಲ್ ತೊಗೊಂಡು ಬಂದಿರ್ತಾರೆ ಅವ್ರದ್ದು ಅಟ್ಲೀಸ್ಟ್. ಆಮೇಲೆ ಬಂದ ಮೇಲೆ ಅಫೆನ್ಸ್ ಮಾಡುವಾಗ ಏನಾರೇ ಮುಖಕ್ಕೆ ಕರೆ ಕಟ್ಕೋಬೋದು, ಏನು ಕರಿದರೆ ಹಾಕ್ಕೊಂಡು ಬಿಳಿದು ಹಾಕ್ಕೊಂಡು ಏನಾರು ಇಲ್ಲ, ಅಟ್ಲೀಸ್ಟ್ ವೆಹಿಕಲ್ನಾಗ ಮೂವ್ ಮಾಡಾಗರೆ ಅಟ್ಲೀಸ್ಟ್ ಅವ್ರು ಎಲ್ಲೋ ಒಂದು ಮೂಲೆ ಒಳಗಡೆ ಒಂದಲ್ಲ ಅಫೆನ್ಸ್ ಮಾಡೋ ಜಾಗಕ್ಕೆ ಬಂದಾಗ ಅವ ಅದನ್ನು ಹೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಬರಬೇಕಾದ ದಾರಿ ಒಳಗಡೆ ಹಂಗೆ ಬಂದಿರ್ತಾನೆ. ಈಗ ಅಫೆನ್ಸ್ ಮಾಡೋಕ್ಕೆ ಬಂದಾನಂತಂದ್ರೆ ಏನು ಪೂರ ಆಯ್ತು, ಒಬ್ಬ ಬಿಜಾಪುರ ಅಫೆಂಡರ್ ಅದಾನಂದ್ರೆ ಅಲ್ಲಿದಿಂದ ಮಖಕ್ಕೆ ಕಟ್ಕೊಂಡೇ ಬರ್ತಾನವ, ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅನ್ನೋದನ್ನು ಹೇಳ್ತೇನೆ ರೀ.
ನಮ್ಮಲ್ಲೇ ಮೊನ್ನೆ ಒಂದು ಇಲ್ಲೇ ಕಟ್ಕೊಳ್ಳಲ್ಲಿ ಒಂದು ಸುಪಾರಿ ಮರ್ಡರ್ ಕೇಸ್ ಆಗಿತ್ತು. ಆ ಕೇಸ್ನೊಳಗೆ ಚೈತನ್ಯ ಸ್ಕೂಲ್ನೊಳಗಡೆ ಬರೀ ಒಂದೇ ಒಂದು ಅಲ್ಟೋ ಕಾರ್ ಇಮೇಜ್ ಸಿಗ್ತೈತೆ ನಮಗೆ. ಅಲ್ಟೋ ಕಾರ್ ಇಮೇಜ್ ಮೇಲೆ ಆ ಸುಪಾರಿ ಮರ್ಡರ್ ಕೇಸನ್ನು ನಮ್ಮ ಕಟ್ಕೋಳ ಪೊಲೀಸರು ನಾವು ಕೂಡ ಪತ್ತೆ ಹಚ್ಚಿವಿ. ಹೆಂಗೆ ಸರ್ ಅದು ಒಂದೇ ಒಂದು ಅದರೊಳಗೆ ಆ ಗಾಡಿದು ಏನು ನಂಬರ್ ಕಂಡಿಲ್ಲ, ಏನೂ ಕಂಡಿಲ್ಲ ನಮಗೆ. ಆದರೆ ಒನ್ ಬೈ ಒನ್ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡ್ಕೋತ ಹೋದ್ರೆ ಎಲ್ಲಿಗೆ ಹೋಗಿ ಮುಡ್ತು ಅಂತಂದ್ರೆ ಈ ನಮ್ಮ ಕಟ್ಕೋಳಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಮ್ಮನ್ನು ಲೀಡ್ ಮಾಡಿ ಪೂರಾ ಗೋಕಾಕ್ತನ ತೊಗೊಂಡಿರ್ತದೆ. ಅವಾಗ ಆಟೋಮೆಟಿಕ್ ನಮಗೆ ಪೊಲೀಸರಿಗೆ ಇಲ್ಲಿಗೆ ಬಂದಾನಂದ್ರೆ ಇವ ಯಾರ ಎಂತ ಒನ್ ಬೈ ಒನ್ ವಿಚಾರ ಮಾಡಿದಾಗ ಇಂಥವು ಅಫೆಂಡರ್ಗಳು ಇರ್ಬೋದು ಅಂತ ಪತ್ತೆ ಹಚ್ಚಿದೀವಿ ನಾವು. ಅದಕ್ಕೆ CC ಕ್ಯಾಮ್ರಾ ಇವತ್ತಿನ ದಿವಸದೊಳಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ.